ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾತ್ರಿ ಡಿನ್ನರ್ದು ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಳಗ್ಗೆ ಹೊತ್ತು ಚಿತ್ರಾನ್ನ, ಪುಳಿಯೋಗರೆ ಅಥವಾ ಪಲಾವ್ ಆ ರೀತಿ ಎಲ್ಲ ಮಾಡಿದಾಗ ನೈಟ್ ರೊಟ್ಟಿಗಳನ್ನ ಮಾಡಿಬಿಡ್ತೀನಿ ನಾನು. ಏಕೆಂದರೆ ಬೆಳಗ್ಗೆನೂ ರೈಸ್ ಐಟಮ್ ಆಗಿರುತ್ತೆ, ಮಧ್ಯಾಹ್ನದ್ದು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿರ್ತೀನಿ ಅಲ್ವಾ, ಅದನ್ನು ಸಹ ರೈಸೇ ತಿಂದಿರ್ತಾರೆ ಅಂತ ಅಂದ್ಬಿಟ್ಟು ರಾತ್ರಿಗೆ ಇಲ್ಲ ರೊಟ್ಟಿ ಆ ರೀತಿ ಮಾಡಿಬಿಡ್ತೀನಿ. ಸೊ ಇವತ್ತೂ ಬೆಳಗ್ಗೆಗೆ ಪುಳಿಯೋಗರೆ ಮಾಡಿದ್ದೆ, ಹಾಗಾಗಿ ನೈಟಿಗೆ ನಾನು ರಾಗಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಒಳ್ಳೆ ಕಾಂಬಿನೇಷನ್ನು, ಅಕ್ಕಿ ರೊಟ್ಟಿ ಜೊತೆ ರಾಗಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ಸೊ ಇಲ್ಲಿ ಸಿಹಿ ಕುಂಬಳಕಾಯಿನ ಈ ರೀತಿ ಸಿಪ್ಪೆ ಸಮೇತನೇ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಎಲ್ಲ ಸ್ವಲ್ಪ ಚಿಟ್ಕುಟ್ಟಿದ ನಂತರ ಇದಕ್ಕೆ ಒಂದು 4 ಎಲೆ ಆಗುವಷ್ಟು ಕರಿಬೇವು ಹಾಕಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಎಲ್ಲ ಏನೂ ಬೇಕಾಗೋದಿಲ್ಲ ಇದಕ್ಕೆ ಮೇಯ್ನ್ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಾನೊಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕುಂಬಳಕಾಯಿ ಬಂದು ಸಿಹಿ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಖಾರ ಮುಂದಿದ್ರೇ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಎಲ್ಲ ಏನೂ ಹಾಕಲ್ಲ, ಹಸಿರು ಮೆಣಸಿನ್ಕಾಯಿಂದನೇ ಖಾರ ಬರಬೇಕು. ಉದ್ದುದ್ದದ ಆದ್ರೂ ನೀವು ಸ್ಲಿಟ್ ಮಾಡಿ ಹಾಕ್ಬೋದು, ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಈರುಳ್ಳಿನ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಕುಂಬಳಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಹಾಫ್ ಕುಂಬಳಕಾಯಿನ ಹಾಕಿದ್ದೀನಿ ಅಷ್ಟೇ, ಯಾಕೆಂದರೆ ಒಂದು ಹೊತ್ತಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಕು ಅಂತ ಅಂದ್ಬಿಟ್ಟು. ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುಂಬಳಕಾಯಿನ ಒಗ್ಗರಣೆನಲ್ಲೇ ಬೇಯಿಸ್ಕೋಬೇಕು. ಸೊ ಇದು ಒಗ್ಗರಣೆನಲ್ಲಿ ಬೇಯಿಸೋ ಅಷ್ಟರಲ್ಲಿ ಈ ಕಡೆ ರಾಗಿ ರೊಟ್ಟಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1.5 ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ 2 ಹಿಡಿ ಆಗುವಷ್ಟು ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಕುದಿ ಬಂದ ನಂತರ ರಾಗಿ ಹಿಟ್ಟನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ 1 ಹಿಡಿ 2 ಹಿಡಿ ಆಗುವಷ್ಟು ರಾಜ್ಮುಡಿ ರೈಸ್ನ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ರಾಗಿ ಹಿಟ್ಟನ್ನು ಸೇರಿಸ್ಬೇಕು. ಸೊ ಅದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಕುಂಬಳಕಾಯಿ ಸಹ ಚೆನ್ನಾಗಿ ಬೆಂದಿತ್ತು ಒಗ್ಗರಣೆನಲ್ಲೇ. ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಧನಿಯಾ ಪುಡಿ 1.5 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಅದನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಮ್ಯಾಶ್ ಆಗುತ್ತೆ, ಬೇಗನೆ ಬೆಂದೋಗ್ಬಿಡುತ್ತೆ. ಕುಂಬಳಕಾಯಿ ಎಲ್ಲ ಏನು ಸ್ಟೀಮ್ ಕುಕ್ ಮಾಡಿ ಒಗ್ಗರಣೆಗೆ ಹಾಕಬೇಕು ಅಂತೇನಿಲ್ಲ, ಒಂದು 10 ನಿಮಿಷಕ್ಕೆಲ್ಲನೂ ಬೆಂದೋಗ್ಬಿಡುತ್ತೆ. ಸೊ ಈ ರೀತಿ ಬೆಂದಿರೋಂಥ ಕುಂಬಳಕಾಯಿನ ಒಂದು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ, ಆವಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಪಲ್ಯದ್ದು. ಕೊನೆಯಲ್ಲಿ ಇದಕ್ಕೆ 1 ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಬೇಕು. ಇದು ಮೇಯ್ನ್. ನನಗೆ ನಾನು ಮದುವೆ ಆದ ಹೊಸರಲ್ಲಿ ಕುಂಬಳಕಾಯಿ ಪಲ್ಯ ನಮ್ಮ ಅತ್ತೆ ಊರಲ್ಲಿ ಇದೇ ರೀತಿ ಮಾಡ್ತಾಯಿದ್ದಿದ್ದು. ಸೊ ಅದು ನಂಗೆ ತುಂಬಾ ಇಷ್ಟ. ಅಲ್ಲಿಂದ ಕಲ್ತಿರೋದ್ರಿಂದ ನಾನು ಯಾವಾಗ್ಲೂ ಹಾಲು ಹಾಕ್ತೀನಿ. ಕೊನೆಯಲ್ಲಿ ಅಷ್ಟೇ ಹಾಲು ಹಾಕಿದ್ಮೇಲೆ 1 ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಮುಚ್ಚಿಟ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇ. ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಈ ಕಡೆ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಿಲ್ಲದೆ ಇರೋ ರೀತಿ ಅಂತೇನು ಬೇಡ, ಯಾಕೆಂದರೆ ಆಮೇಲೆ ರಾಗಿ ರೊಟ್ಟಿಗೆ ನಾವು ನಾದ್ಬಿಟ್ಟೇ ಉಂಡೆ ಮಾಡ್ಕೊತೀವಲ್ವ, ಹಾಗಾಗಿ ಮುದ್ದೆ ಥರ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಬೇಕು ಆ ರೀತಿ ಎಲ್ಲ ಏನಿಲ್ಲ. ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ಟವ್ ಇನ್ನೂ ನಾನು ಆಫ್ ಮಾಡಿಲ್ಲ. ಈ ರೀತಿ ಕುದೀತಾ ಇರೋವಂಥ ನೀರಿಗೆ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ರಾಗಿ ರೊಟ್ಟಿ. ನೀವು ಬೇಕಾದ್ರೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು, ಸಖತ್ ಸಾಫ್ಟಾಗಿರುತ್ತೆ. ಸೊ ನೋಡಿ, ಇಲ್ಲಿ ಒಂದು ಸಲ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ತಣ್ಣಗಾಗಲಿ ಅದು. ಇಲ್ಲಿ ಕುಂಬಳಕಾಯಿ ಪಲ್ಯ ನಾನು ಹೇಳಿದೆ ಅಲ್ವಾ, ಹಾಲು ಹಾಕಿದ್ಮೇಲೆ 1 ಕುದಿ ಬರಿಸ್ಬೇಕು ಅಷ್ಟೇ ಅಂತ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಕುಂಬಳಕಾಯಿ ಪಲ್ಯನೂ ಸಹ ರೆಡಿಯಾಗಿದೆ. ಇವಾಗ ಈ ಕಡೆ ರಾಗಿ ರೊಟ್ಟಿ ಮಾಡೋದಕ್ಕೆ ಏನು ಮುದ್ದೆ ಹಿಟ್ಟನ್ನು ನಾವು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಒಂದು ಪರಾತ್ಗೆ ಸೇರಿಸ್ಕೊತಾ ಇದ್ದೀನಿ. ಸಾಮಾನ್ಯ ರಾಗಿ ರೊಟ್ಟಿ ಅಂತ ಅಂದರೆ ರಾಗಿ ಹಿಟ್ಟಿಗೆ ಸ್ವಲ್ಪ ಅನ್ನ ಬಿಸಿ ನೀರನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಾಡ್ತಾರೆ, ಅದು ಬೇರೆ ಟೇಸ್ಟ್ ಇರುತ್ತೆ, ಅದೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಈ ರೀತಿ ಮುದ್ದೆ ಥರ ಮಾಡಿ ರೊಟ್ಟಿ ಮಾಡೋದು ಏನು ಸಖತ್ತಾಗಿರುತ್ತೆ ಗೊತ್ತೋ, ಸಾಫ್ಟಾಗಿರುತ್ತೆ. ಮಕ್ಕಳು ಯಾರು ರಾಗಿ ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮುದ್ದೆ ಮಾಡಿ ರಾಗಿ ರೊಟ್ಟಿ ಮಾಡಿಕೊಡಿ, ಒಂದಾದ್ಮೇಲೆ ಒಂದು ತಿಂತಾರೆ. ನನ್ನ ಮಗನೇ 2 ರೊಟ್ಟಿ 2.5 ರೊಟ್ಟಿ ತಿಂದ, ಅಷ್ಟು ಚೆನ್ನಾಗಿತ್ತು ರಾಗಿ ರೊಟ್ಟಿ ಮಾತ್ರ.
ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕಿಬಿಟ್ಟು ಕೈನ ಸ್ವಲ್ಪ ತೇವ ಮಾಡಿಕೊಂಡು ಒಂದೊಂದೇ ಉಂಡೆ ಈ ರೀತಿ ಮಾಡಿಕೊಂಡು ರಾಗಿ ರೊಟ್ಟಿನ ಬಟರ್ ಪೇಪರ್ ಮೇಲೆ ಎಣ್ಣೆಯಲ್ಲಿ ತಟ್ಟಿ ಬೇಯಿಸೋದು. ಇದು ಕೈನಲ್ಲಿ ಏನು ಅರಿಬೇಕು ಅಂತೇನಿಲ್ಲ, ಅದು ಸ್ವಲ್ಪ ಸಾಫ್ಟ್ ಇರುತ್ತೆ, ತುಂಬಾ ಸಾಫ್ಟಾಗುತ್ತೆ ಇದು. ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ರೀತಿ ಮಧ್ಯ ಮಧ್ಯ ನಿಮಗೇನಾದರೂ ಕೈಗೆ ಅಂಟ್ತಾ ಇದೆ ಹಿಟ್ಟು ಅನ್ನೋದಾದರೆ ಎಣ್ಣೆ ಬದಲಿಗೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ನೀವು ರೊಟ್ಟಿನ ತಟ್ಟಿದ್ರೆ ನೀಟಾಗಿ ಎಷ್ಟು ಅಗಲ ಬೇಕಾದ್ರೂ ರೊಟ್ಟಿ ಚೆನ್ನಾಗಿ ಆಗುತ್ತೆ, ಎಲ್ಲೂ ಹರಿಯಲ್ಲ, ಎಲ್ಲೂ ಮುರಿಯಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ರೀತಿ ಬೇಯಿಸ್ಕೊಂಡಿದ್ದ ನಂತರ ಇದನ್ನು ಕಾದಿರೋ ಅಂಥ ರೊಟ್ಟಿ ತವ ಮೇಲೆ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಇದು ಡಿನ್ನರ್ಗಂತೂ ಸಖತ್ತಾಗಿತ್ತು. ಇವಾಗ ಬೇರೆ ಚಳಿ ಮಳೆ, ಬಿಸಿ ಬಿಸಿ ರಾಗಿ ರೊಟ್ಟಿ ಒಬ್ಬರು ಈ ರೀತಿ ಮಾಡಿಕೊಡ್ತಾ ಇದ್ದರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ. ಒಂದಾದ್ಮೇಲೆ ಒಂದು. ನಮ್ಮ ಮನೆಯಲ್ಲಿ ಸ್ವಲ್ಪ ಮುದ್ದೆ ಕಡಿಮೆ, ಯಾರೂ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ನಾನು ರಾಗಿ ಯಾವುದಾದ್ರೂ ಒಂದು ರೀತಿನಲ್ಲಿ ನಾವು ರಾಗಿನ ತಗೊಳ್ಳೇಬೇಕು ಅಲ್ವಾ. ಸೊ ರಾಗಿ ಮಾಲ್ಟ್ ಅಂತೂ ಯೂಶ್ವಲಿ ಡೈಲಿ ಹಿತೈಷ್ಗೆ ಕೊಡ್ತೀನಿ. ಬೆಳಗ್ಗೆ ಹೊತ್ತು ರಾಗಿ ಚೊಕೋ ಮಾಲ್ಟ್ ಆಗಿರ್ಬೋದು, ರಾಗಿ ಕೇಸರ್ ಪಿಸ್ತಾ ಆಗಿರ್ಬೋದು, ಒಂದೊಂದು ದಿನ ಒಂದೊಂದು ಆ ರೀತಿ ರಾಗಿ ಒಂದು ಅರ್ಧ ಚಮಚನಾದರೂ ಡೈಲಿ ಇಂಟೇಕ್ ಆಫ್ ರಾಗಿ ಇರಲೇಬೇಕು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಅದರಲ್ಲೂ. ಹಾಗಾಗಿ ರೊಟ್ಟಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಅಂತ ಮುದ್ದೆ ಬದಲಾಗಿ ರಾಗಿ ರೊಟ್ಟಿನ ನಾನು ಚೆನ್ನಾಗಿ ಮಾಡ್ತೀನಿ. ರಾಗಿ ದೋಸೆ, ರಾಗಿ ಪಡ್ಡು, ರಾಗಿ ರೊಟ್ಟಿ ಎಲ್ಲನೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ರಾಗಿ ಇಡ್ಲಿ ಒಂದು ಟ್ರೈ ಮಾಡಿಲ್ಲ, ರಾಗಿ ಇಡ್ಲಿನ ಸಹ ನೆಕ್ಸ್ಟ್ ಟ್ರೈ ಮಾಡ್ತೀನಿ. ನಮ್ಮಲ್ಲೇ ಪ್ರೀಮಿಕ್ಸ್ ಅವೈಲಬಲ್ ಇದೆ ಅಲ್ವಾ, ಅದರಲ್ಲೇ ಅದಕ್ಕೊಂದು ಸ್ವಲ್ಪ ಇಡ್ಲಿ ರವೆನ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಸ್ಟೀಮ್ ಮಾಡಿದ್ರೆ ಆಯಿತು, ಸಖತ್ತಾಗಿ ಬರುತ್ತೆ ಅದು. ಸೊ ಖಂಡಿತ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ ನಾನು ಟ್ರೈ ಮಾಡಿ. ಸೊ ನೋಡಿ, ಇಲ್ಲಿ ಒಂದು ಸ್ವಲ್ಪ ಸ್ಟವ್ ಮೇಲೆ ಹಾಗೇ ಬಿಸಿ ಮಾಡಿಕೊಂಡ್ರೆ ರೊಟ್ಟಿ ಗರಿಗರಿಯಾಗಿರುತ್ತೆ. ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪಲ್ಯ ಸರ್ವ್ ಮಾಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಪಲ್ಯ ನೋಡಿ ನಾನೇ ಕೊನೆಯಲ್ಲಿ, ಯಾಕೆಂದರೆ ನಾನು ಹಿತೈಷ್ಗೆ ಪ್ರದೀಪ್ಗೆ ಎಲ್ಲ ಕೊಟ್ಟ ನಂತರ ನಾನು ಸರ್ವ್ ಮಾಡ್ಕೊಳ್ಳೋದಲ್ವಾ, ಪಲ್ಯ ಕರೆಕ್ಟಾಗಿ ಖಾಲಿಯಾಗಿರುತ್ತೆ. ಈ ರೀತಿ ಮನೆಯಲ್ಲಿ ಮಾಡಿರೋಂಥ ಅಡುಗೆ ಪೂರ್ತಿ ಖಾಲಿ ಆದರೆ ಅಡುಗೆ ಮಾಡಿದವ್ರಿಗೆ ಅಷ್ಟೇ ಖುಷಿಯಾಗುತ್ತೆ. ಇಲ್ಲ ಮಿಕ್ಬಿಡ್ತು ಅಂತ ಅಂದರೆ ನಾಳೆಗೆ ಮತ್ತೆ ತಿನ್ನಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ರೊಟ್ಟಿ ಟೆಕ್ಸ್ಚರ್ ನೋಡಿ ಎಷ್ಟು ಸಾಫ್ಟಾಗಿದೆ. ಅನ್ನ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಪಲ್ಯನೂ ಅಷ್ಟೇ, ಕುಂಬಳಕಾಯಿ ಈ ಪೀಸ್ ಮುಟ್ಟಿದ್ರೇ ಸಾಫ್ಟಾಗಿ ಮ್ಯಾಶ್ ಆಗ್ತಾಯಿದೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದೆರಡರ ಕಾಂಬಿನೇಷನ್ ಮಾತ್ರ ಮ್ಯಾಚ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ. ರಾಗಿ ರೊಟ್ಟಿ ಬದಲು ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಏನು ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ಸೊ ಇದು ನೆಕ್ಸ್ಟ್ ಡೇ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಪ್ಯಾಕ್ ಮಾಡಿಟ್ಟಿದ್ದಂಥ ಕೊರಿಯರ್ ಪ್ಯಾಕೇಜಸ್ನ ಅವರಿಗೆ ಹೇಳಿದ್ದೆ ಸ್ವಲ್ಪ ಬೇಗ ಬನ್ನಿ ಇವತ್ತು ಅಂತ. ಸೊ ಅವ್ರು ಬೇಗ ಬಂದು ಪ್ಯಾಕೇಜಸ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಸ್ಟಾಕ್ ಸಹ ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಸಹ ಖಾಲಿಯಾಗಿದೆ. ನಾನು ಎಲ್ಲ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಸ್ಬೇಕು. ಮೆಂತ್ಯ ಮುದ್ದೆ ಇವತ್ತು ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಸಿ ಒಂದು 10 ಪ್ಯಾಕೆಟ್ ಆಗುವಷ್ಟು ನಾನು ಮಾಡಿಸಿ ಇಟ್ಟಿದ್ದೀನಿ. ರಾಗಿ ಪಿಸ್ತಾನೂ ಅಷ್ಟೇ, ರಾಗಿ ಚೋಕೋ ಮಾಲ್ಟು ಫುಲ್ ಖಾಲಿಯಾಗಿದೆ, ಶುಗರ್ಲೆಸ್ಸು ಸ್ವಲ್ಪ ಮಿಕ್ಕಿದೆ. ಶುಗರ್ಲೆಸ್ಸು ನಾನು ಸಪ್ರೇಟಾಗಿ ಮಾಡಿಸಿ ಇಟ್ಟಿರ್ತೀನಿ. ಸೊ ಇಲ್ಲಿ ಸಪ್ರೇಟ್ ಇಟ್ಟಿರ್ತೀನಿ ನೋಡಿ, ಈ ರೀತಿ ವಿತ್ ಶುಗರ್ ಸಪ್ರೇಟ್ ಬಾಕ್ಸಲ್ಲಿರುತ್ತೆ, ಶುಗರ್ಲೆಸ್ ಸಪ್ರೇಟ್ ಬಾಕ್ಸಲ್ಲಿರುತ್ತೆ. ಸೊ ದಟ್ ಒಬ್ಬೊಬ್ಬರು ನಮಗೆ ಶುಗರ್ಲೆಸ್ಸೇ ಬೇಕು, ಸ್ವಲ್ಪನೂ ಸಕ್ಕರೆ ಇರೋದು ಬೇಡ, ಕಲ್ ಸಕ್ಕರೆ ಇರೋದು ಸಹ ಬೇಡ ಅಂತಾರಲ್ವ, ಅಂಥವ್ರಿಗೆ ಈ ಮಾಲ್ಟ್ಗಳನ್ನ ನಾನು ಕೊಡ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ತಯಾರು ಮಾಡೋವಂಥ ಯಾವುದೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಅಂದಲ್ಲಿ ಮೇಲ್ ಕಾಣಿಸೋ ಅಂಥ ನಂಬರ್ಗೆ ವಾಟ್ಸಪ್ ಕಾಲ್, ವಾಟ್ಸಪ್ ಮೆಸೇಜ್ ಅಥವಾ ನಾರ್ಮಲ್ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.